ಇನ್ನು ಬೆಂಗಳೂರಿನ ಪ್ರಸಿದ್ಧ ಕರಗ ಮಹೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕಳೆದ 6 ದಿನಗಳಿಂದ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಕರಗದ ಶಕ್ತ್ಯೋತ್ಸವ ಹಿನ್ನೆಲೆಯಲ್ಲಿ ಇವತ್ತು ಹಸಿ ಕರಗವನ್ನ ಅದ್ಧೂರಿಯಾಗಿ ಮಾಡಲಾಯಿತು. ಇದರ ಝಲಕ್ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಅದ್ಧೂರಿ ಕರಗ ಸಂಭ್ರಮ. ಬೆಂಗಳೂರು ಕರಗ ಕಣ್ತುಂಬಿಕೊಳ್ಳಲು ಜನಸಾಗರ. ರಸ್ತೆಯಲ್ಲಿ ಕಂಗೊಳಿಸ್ತಾ ಇರುವ ಕರ್ಪೂರ ದೀಪಗಳು, ವೀರಕುಮಾರರ ಕೈಯಲ್ಲಿ ಖಡ್ಗಗಳ ಮಧ್ಯೆ ಬರುವಂತಹ ಹಸಿ ಕರಗ ಕಣ್ತುಂಬಿಕೊಳ್ಳಲು ರಸ್ತೆಯುದ್ದಕ್ಕೂ ನಿಂತಿರುವ ಸಾವಿರಾರು ಜನ. ಇವೆಲ್ಲವೂ ಕೂಡ ಕಂಡು ಬಂದಿದ್ದು ಐತಿಹಾಸಿಕ ಕರಗ ಉತ್ಸವದ ಹಸಿ ಕರಗದಲ್ಲಿ. ಕಳೆದ 6 ದಿನಗಳಿಂದ ಕರಗ ಶಕ್ತ್ಯೋತ್ಸವ ಶಾಸ್ತ್ರಗಳು ಒಂದೊಂದಾಗಿಯೇ ನೆರವೇರ್ತಿದ್ದು ಇವತ್ತು ಮುಂದುವರೆದ ಭಾಗವಾಗಿ ಹಸಿ ಕರಗ ನಡೆಯಿತು. ಆದಿಶಕ್ತಿ ದ್ರೌಪದಿ ದೇವಿಯಿಂದ ಶಕ್ತಿಯ ಆವಾಹನೆ ಮಾಡಿಕೊಳ್ಳುವ ವಿಧಿಯೊಂದಿಗೆ ಇವತ್ತು ಹಸಿ ಕರಗವನ್ನ ಆರಂಭ ಮಾಡಲಾಯಿತು. ಮೊದಲು ನಗರದ ಸಂಪಂಗಿ ಕೆರೆಯ ಕರಗದ ಕುಂಟೆಯ ಶಕ್ತಿಪೀಠದಲ್ಲಿ ತ್ರಿಶೂಲಗಳನ್ನು ಇಟ್ಟು ಕೆಂಪು ಬಟ್ಟೆಯಿಂದ ಅಲಂಕಾರಗೊಂಡ ಹಸಿರ ಕರಗಕ್ಕೆ ಪೂಜೆ ಮಾಡಲಾಯಿತು. ಅಮ್ಮನವರಿಗೆ ಪೂಜೆ ಸಲ್ಲಿಸಿ ವೀರಕುಮಾರರಿಗೆ ಕಂಕಣವನ್ನು ಕಟ್ಟಲಾಯಿತು. ಪೂಜಾರಿಗಳು ಹಸಿ ಕರಗ ಇಟ್ಟುಕೊಂಡು ದಾರಿಯುದ್ದಕ್ಕೂ ಕೂಡ ದರ್ಶನ ನೀಡಿದರು. ಇನ್ನು ಧರ್ಮರಾಯ ದೇವಸ್ಥಾನದಿಂದ ಹೊರಟ ಹಸಿ ಕರಗ ಬಿಬಿಎಂಪಿಯ 7 ಸುತ್ತಿನ ಕೋಟೆಗೆ ಬಂದು ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡ್ತು. ಮತ್ತೆ ಧರ್ಮರಾಯ ದೇವಸ್ಥಾನಕ್ಕೆ ಆಗಮಿಸಿದ ಹಸಿ ಕರಗ ದೇವಸ್ಥಾನದ ಸುತ್ತ 9 ಪ್ರದಕ್ಷಿಣೆಯನ್ನ ಹಾಕ್ತು. ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವೇ ಸೇರಿತ್ತು. ಇನ್ನು ಕರಗ ನೋಡುವ ಸಲುವಾಗಿ ಲಕ್ಷಾಂತರ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ರು. ಧರ್ಮರಾಯ ದೇವಸ್ಥಾನದಿಂದ ಹಿಡಿದು ಕಂಠೀರವ ಸ್ಟೇಡಿಯಂವರೆಗೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಭಕ್ತಾದಿಗಳು ವೀರಕುಮಾರರೇ ಕಾಣ್ತಾ ಇದ್ದಿದ್ರಿಂದ ವಾಹನ ಸವಾರರು ನಿಭಾಯಿಸೋದಕ್ಕೆ ಪೊಲೀಸರಿಗೂ ಕೂಡ ತುಸು ಕಷ್ಟವೇ ಆಯಿತು. ಒಟ್ಟಾರೆ ಹಸಿ ಕರಗ ಮಹೋತ್ಸವ ಅದ್ಧೂರಿಯಿಂದ ನಡೀತಾ ಇದ್ದು ನಾಳೆ ಕರಗ ಶಕ್ತ್ಯೋತ್ಸವ ಅದ್ಧೂರಿಯಿಂದ ನಡೆಯಲಿದೆ. ಕರಗಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕರಗ ಉತ್ಸವ ಸಮಿತಿ ಮಾಡಿಕೊಂಡಿದ್ದು ನಾಳೆ ಮಧ್ಯಾಹ್ನ 3 ಗಂಟೆಗೆ ಕರಗ ಪೂಜೆಯ ಕೈಂಕರ್ಯಗಳು ಆರಂಭವಾಗಲಿದೆ. ಈ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತಾದಿಗಳು ಅತ್ಯಂತ ಕಾತುರದಿಂದ ಕಾಯ್ತಿದ್ದಾರೆ. ಮಾದೇಶ್ ಆನೇಕಲ್ ಜೊತೆಗೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.